ಸ್ಮರಿಸ್ಕೊಂಡು ಇವತ್ತು ನಮಗೆ ತೇಜೇಶ್ವರ ಶಿವಾಚಾರ್ಯವ್ರನ್ನ ನಮಗೆ ಬಿಟ್ಕೊಟ್ಟಿದ್ದಾರೆ. ಅವರಿಗೆ ಅಲ್ಲ, ಸಂಸ್ಕೃತಿಗೆ ಉಳ್ಳಂಥ ದಕ್ಷತೆಯಲ್ಲಿ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಆಡಳಿತವನ್ನು ಕೊಟ್ಟಂತ, ಅವ್ರನ್ನ ಆಯ್ಕೆ ಮಾಡದೆ ಇರತಕ್ಕಂಥ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ನತಭಾಗ್ಯರು ನೀವು. ಇಲ್ಲಿ ಹಲವಾರು ಮಂದಿ ಮತದಾರರು ತಾವು ಇಲ್ಲಿ ಕೂತಿದ್ದೀರಿ. ಯಾರು ಅಂತ ಕಾಯಕ ಮೇಲೆ ನೋಡುವಂಥ ಪರಿಸ್ಥಿತಿ ಆಗಿದೆ ಅಂತ ಶ್ರೀಯುತ ಮಾಧುಸ್ವಾಮಿ ಅವರು ಸಿದ್ಧಗಂಗಾ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜಿನ ಉಸ್ತುವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರಪ್ಪ ಅವರು, ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾಗಿರ್ತಕ್ಕಂಥ ಗೌಡರು, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಡಾಕ್ಟರ್ಸ್ ಟೀಮು ಹಾಗೂ ತಮಗೆಲ್ಲ ಭಕ್ತ ಮಹಾಶಯರು, ಹಾಗೇನೆ ಆ ಅಟ್ಟದ ಮೇಲೆ ಸಜ್ಜ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನೀವು ಸ್ಪೆಷಲ್ ಗೆಸ್ಟ್ಗಳು, ನೀವು ಯಾರು ತನಕ ನೀವು ನೋಡಿದ್ರೆ ಆಶ್ಚರ್ಯ ಆಗ್ಬಿಡ್ತದೆ. ನಾವಿಲ್ಲಿ ಕೂತಿದ್ದೀವಿ ಒಳಗಡೆ, ನೀವು ಅಲ್ಲೋಗಿ ಬೆಚ್ಚಗಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲರೂ ನಿಮ್ಗಳಿಗೆ ನನ್ನ ಶುಭಾಶಯಗಳನ್ನ ದಾಸೋಹದ ಪ್ರಸಾದ ನಮ್ಮ ಕಣ್ಮುಂದೆ ಬರ್ತದೆ. ಹಾಗೇನೆ ಪೀಠಕ್ಕೆ ಯಾರ್ಯಾರು ಇಲ್ಲಿ ಆಗಮಿಸಿದ್ದಾರೆ, ಸಂಕಲ್ಪವನ್ನ ತೊಟ್ಟಿದ್ದಾರೆ, ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಇವತ್ತು ತಾವುಗಳೆಲ್ಲ ಭಕ್ತ ಮಹಾಶಯರು ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ತಾವುಗಳು ಆಗಮಿಸಿರೋದು ಬಿಟ್ಟು ಇಲ್ಲಿಗೆ ತಿಂಗಳಿಗೆ ಒಮ್ಮೆ ಆದ್ರೂ, ಮಾಸಕ್ಕೊಮ್ಮೆ ಆದ್ರೂ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ, ತಾವುಗಳು ಇಲ್ಲಿ ಹೆಚ್ಚಿಗೆ ಜನ ಇರೋದು ಯಾರು, 50 ಪ್ಲಸ್ 60 70 ಪ್ಲಸ್ನವ್ರು ನಾವುಗಳು ಇಲ್ಲಿ ತಾವುಗಳು ಕೂತಿದ್ದೀರ. ಇಲ್ಲಿ ಯುವಕರು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿ ಒಂದು ಕಾರ್ಯಕ್ರಮಗಳನ್ನ ಈಗ ನಮ್ಮ ಯತೀಶ್ ಅಜ್ಜ ಅವರು ತಾವುಗಳು ಆಯೋಜನೆ ಮಾಡಬೇಕು. ಅದಕ್ಕೆ ನಮ್ಮ ಹಾಲಪ್ಪ ಪ್ರತಿಷ್ಠಾನದಿಂದ ಪ್ರತಿ ವರ್ಷ ಒಂದು FD ಥರ ಇಟ್ಟು, ಯಾರು ಪ್ರತಿಭೆ ಉಳ್ಳಂಥ ಯುವಕರಿಗೆ, ಅವ್ರು SLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, KPSC UPSCನಲ್ಲಿ ಉತ್ತೀರ್ಣ ಆದಂಥವ್ರು, ಅಥವಾ ಅದಕ್ಕೆ ಮೇನ್ಸಿಗಾದರೂ ಹೋಗಿರ್ತಕ್ಕಂಥ ಪ್ರತಿಭೆ ಉಳ್ಳವರು ಈ ಮಠಕ್ಕೆ ಭಕ್ತರಾಗಿಂಥವ್ರನ್ನ ತಾವುಗಳು ಸೆಲೆಕ್ಟ್ ಮಾಡಿದರೆ ಈ ತಿಂಗಳಿಂದಲೇ ಅದಕ್ಕೊಂದು ಫಿಕ್ಸ್ಡ್ ಡಿಪಾಸಿಟ್ ಇಟ್ಟು ದೊಡ್ಡ ಮೊತ್ತದಲ್ಲಿ ತಾವು ಉತ್ತೇಜನವನ್ನ ಕೊಡೋದಕ್ಕೆ ನಾವುಗಳೆಲ್ಲರೂ ಸಹಕಾರ ಕೊಡ್ತೀವಿ. ನಮ್ಮ ಹಾಲಪ್ಪ ಪ್ರತಿಷ್ಠಾನದಿಂದ ಸಹಕಾರ ಕೊಡೋದಕ್ಕೆ ಇವತ್ತು ತಮ್ಮಗಳ ಮುಂದೆ ನಾವು ವಾಗ್ದಾನ ಕೊಡ್ತೀವಿ ಅಂತೇಳಿ ತಮ್ಮಗಳಿಗೆಲ್ಲರಿಗೂ ವಂದಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ತಮ್ಗೆಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು, ಧನ್ಯವಾದ. ಈ ಜನತೆಗಾಗಿ, ಜನತೆಯ ಸುಖ ಶಾಂತಿಗಾಗಿ ಸದಾಕಾಲವೂ ಕೂಡ ಅನುಗ್ರಹ ಶಕ್ತಿಯನ್ನು ಪಡೆದಿರ್ತಾರಲ್ಲ ಅವರು ಮಹಾತ್ಮರು. ಅದಕ್ಕೆ ಈ 4 ಜನರಲ್ಲಿ ಶಿವ ನೆಲೆಸಿರ್ತಾನೆ ಅನ್ನುವಂಥ ಮಾತನ್ನ ರೇಣುಕ ಭಗವತ್ಪಾದರು ತಿಳಿಸಿರ್ತಕ್ಕಂಥದ್ದು. ಕುಪ್ಪೂರು ಗದ್ದಿಗೆಯ ಮರಳು ಸಿದ್ಧರು ಅಂತ ಅನುಗ್ರಹ ಶಾಪಾನುಗ್ರಹ ಸಮರ್ಥರಾಗಿದ್ದರು. ತಪ್ಪು ಮಾಡಿದವರಿಗೆ ಶಾಪವನ್ನ, ಪುಣ್ಯ ಮಾಡಿದವರಿಗೆ ಅನುಗ್ರಹವನ್ನ ಮಾಡುವಂತಹ ಶಕ್ತಿ ಇರ್ತಕ್ಕಂಥದ್ದು ಕುಪ್ಪೂರು ಗದ್ದಿಗೆಯ ಮರಳು ಸಿದ್ದೇಶ್ವರರಿಗೆ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಪುಣ್ಯಾತ್ಮರು. ಯಾಕೆ ಅಂತಂದ್ರೆ ನಮಗೆ 2 ಮರಳು ಸಿದ್ದೇಶ್ವರ ದರ್ಶನ ಇವತ್ತಾಗ್ತಾ ಇದೆ. ಒಬ್ಬರು ಕುಪ್ಪೂರು ಗದ್ದಿಗೆ ಮರಳು ಸಿದ್ದೇಶ್ವರು, ಉಜ್ಜಯಿನಿಯಿಂದ ದಯಮಾಡಿಸಿರ್ತಕ್ಕಂಥ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಉಜ್ಜಯಿನಿಯ ಮರಳು ಸಿದ್ಧನ ರೂಪದಲ್ಲೇ ಬಂದು ನಮಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥವ್ರು. 2 ಮರಳು ಸಿದ್ಧರ ಒಟ್ಟಿಗೆ ದರ್ಶನ ಮಾಡ್ತೀವಿ ಅಂತಂದ್ರೆ ನಮ್ಮಂತ ಪುಣ್ಯಾತ್ಮರು ಮತ್ತಾರು ಅಲ್ಲ ಅಂತ ನಾವು ಭಾವಿಸಬೇಕಂತ. ಆ ಮಹಾತ್ಮರಾಗಿರ್ತಕ್ಕಂಥ ಅನುಗ್ರಹ ಶಕ್ತಿ ಅಂತಂದ್ರೆ ಹೇಗಿತ್ತು ಮರಳು ಸಿದ್ದೇಶ್ವರರಿಗೆ? ಕೇಳಿದಂಥವ್ರು ನೋಡಿದಂಥವ್ರು ಇತ್ತೀಚೆವರೆಗೂ ಇದ್ರು. ದಬ್ಬೆಘಟ್ಟದಲ್ಲಿ ವಿಚಿತ್ರವಾಗಿಂತ ಕಾಯಿಲೆ ಹರಡಿಬಿಟ್ಟಿತ್ತು. ಎಲ್ಲರೂ ಕೂಡ ಕಾಯಿಲೆಯಿಂದ ನರಳುವ ಸಂದರ್ಭದೊಳಗೆ ಅಲ್ಲಿಯ ಭಕ್ತರು ಬಂದು ಮರಳು ಸಿದ್ಧನಿಗೆ ಪ್ರಾರ್ಥನೆಯನ್ನು ಮಾಡಿ, ದಯವಿಟ್ಟು ನಮ್ಮೂರಿಗೆ ದಯಮಾಡಿಸಿ ನಮ್ಮೂರಿಗೆ ಆವರಿಸಿದಂತಹ ಪ್ರೇತಾತ್ಮದ ಕಾಟವನ್ನು ನೀವು ದೂರ ಮಾಡಬೇಕು ಅಂತ ಹೇಳಿದಾಗ ಮರಳು ಸಿದ್ಧರು ಅಲ್ಲಿಗೆ ಹೋಗಿ ಆ ಭಕ್ತರು ನಡೆಸಿದಂಥ ಪಲ್ಲಕ್ಕಿ ಉತ್ಸವದಲ್ಲಿ ಕೂತ್ಕೊಂಡು
ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಯಾರ್ಯಾರು ನೋಡ್ತಿದ್ರಲ್ಲ ಆ ಎಲ್ಲ ರೋಗಿಗಳು ಮತ್ತೆ ಆರೋಗ್ಯವಂತರಾದರು ಅನ್ನುವಂಥ ಒಂದು ಬಹುದೊಡ್ಡ ಪವಾಡವನ್ನ ಮರಳು ಸಿದ್ದೇಶ್ವರ ಜೀವನದಲ್ಲಿ ನಾವು ಕಾಣ್ತಕ್ಕಂಥದ್ದಾಗಿದೆ. ನೊಣವಿನ ಕೆರೆಯಲ್ಲಿ ಇರ್ತಕ್ಕಂಥ ಒಬ್ಬ ಕುಷ್ಠ ರೋಗಿಗೆ ತಮ್ಮ ಕೈಯಲ್ಲಿರ್ತಕ್ಕಂಥ ವಿಭೂತಿಯನ್ನ ಗೋಮೂತ್ರವನ್ನ ಕಲಿಸಿ ಮೈಯೆಲ್ಲ ಸವರಿದ್ರೆ ಆ ಮೈಗಂಟಿದಂತ ಕುಷ್ಠರೋಗ ದೂರವಾಗಿ ಮತ್ತೆ ಸಶಕ್ತನಾದ ಅಂತಂದ್ರೆ ಅದು ಮರಳು ಸಿದ್ಧರ ಶಕ್ತಿ, ಅದು ಮರಳು ಸಿದ್ಧರ ತಾಕತ್ತು. ಮರಳು ಸಿದ್ಧರಿಗೆ ಜಾತಿ ಭೇದ ಇರಲಿಲ್ಲ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ. ಅವರ ಆತ್ಮಜ್ಯೋತಿ ಸ್ವರೂಪಿಗಳು. ಆ ಜ್ಯೋತಿಗೆ ಬಡವರ ಮನೆಗೆ ಹೋದ್ರೆ ಕಡಿಮೆ ಬೆಳಕು ಕೊಡಬೇಕು, ಶ್ರೀಮಂತರ ಮನೆಗೆ ಹೋದ್ರೆ ದೊಡ್ಡ ಬೆಳಕು ಕೊಡ್ಬೇಕನ್ನುವಂತ ಭೇದ ಭಾವ ಜ್ಯೋತಿಗೆ ಇರೋದಿಲ್ಲ. ಯಾಕೆ ನಾವು ಜ್ಯೋತಿ ಹಚ್ಚಿ ಉದ್ಘಾಟನೆ ಮಾಡ್ತೀವಿ? ಆ ಜ್ಯೋತಿಯಲ್ಲಿ ಅಂತ ಶಕ್ತಿ ಇದೆ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ. ಮನುಷ್ಯರು ಮಾಡಿಕೊಂಡಿರ್ತಕ್ಕಂಥ ಜಾತಿ, ಆದ್ರೆ ಜಾತಿಯನ್ನ ಹೋಗಲಾಡಿಸಿ ಆ ಜಾತಿಯ ಜಾಗದಲ್ಲಿ ಪ್ರೀತಿಯನ್ನು ತುಂಬಿದಂತ ಮಹಾಮಹಿಮರು ಅಂದ್ರೆ ಕುಪ್ಪೂರು ಗದ್ದಿಗೆ ಮರಳು ಸಿದ್ದೇಶ್ವರರು. ಬಹುತೇಕ ಒಳಗೆ ಬಿಟ್ಟು ಹೈದರ್ ಖಾನ್ ಅನ್ನುವಂಥವ್ರು ಕುಪ್ಪೂರು ಗದ್ದಿಗೆ ಮಠಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವರು ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ನನ್ನ ಮನೆತನ ಮುಂದುವರಿಸುವಂತ ಒಂದು ಸಂತಾನ ಭಾಗ್ಯ ನನಗಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರ್ತಕ್ಕಂಥ ದಾಳಿಂಬೆ ಹಣ್ಣನ್ನು ಅವರಿಗೆ ಅನುಗ್ರಹ ಮಾಡಿದಾಗ ಆ ಮುಸ್ಲಿಮರಿಗೂ ಕೂಡ ಮರಳು ಸಿದ್ಧನ ಅನುಗ್ರಹ ಆಗಿ ಅವ್ರ ಸಂತಾನ ಬೆಳೀತು ಅನ್ನೋದನ್ನ ಕೇಳಬೇಕಾದ್ರೆ ಭಾವೈಕ್ಯತೆಯ ಒಂದು ಸಾಕಾರ ಮೂರ್ತಿಗಳಾಗಿ ಮರಳು ಸಿದ್ಧರಿರ್ತಕ್ಕಂಥ ಅಂತಹ ಅನುಗ್ರಹ ಶಕ್ತಿ ಎಲ್ಲಿ ಬರುತ್ತೆ? ಎಲ್ಲರಿಗೂ ಯಾಕೆ ಬರೋದಿಲ್ಲ? ಯಾರು ಮನಸ್ಸನ್ನ ನಿಗ್ರಹ ಮಾಡ್ತಾರೋ, ನಿಗ್ರಹ ಮಾಡುವಂತವರಿಗೆ ಮಾತ್ರ ಅನುಗ್ರಹ ಮಾಡುವಂತ ಶಕ್ತಿ ಇರುತ್ತೆ. ನಿಗ್ರಹವಿಲ್ಲದೇ ಬರೀ ಅನುಗ್ರಹ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಹೇಗಾಗುತ್ತೆ? ಬ್ಯಾಂಕ್ನಲ್ಲಿ ನೊಣವಿನ ಕೆರೆಯಲ್ಲಿ ಇರ್ತಕ್ಕಂಥ ಒಬ್ಬ ಕುಷ್ಠ ರೋಗಿಗೆ ತಮ್ಮ ಕೈಯಲ್ಲಿರ್ತಕ್ಕಂಥ ವಿಭೂತಿಯನ್ನ ಗೋಮೂತ್ರವನ್ನ ಕಲಿಸಿ ಮೈಯೆಲ್ಲ ಸವರಿದ್ರೆ ಆ ಮೈಗಂಟಿದಂತ ಕುಷ್ಠರೋಗ ದೂರವಾಗಿ ಮತ್ತೆ ಸಶಕ್ತನಾದ ಅಂತಂದ್ರೆ ಅದು ಮರಳು ಸಿದ್ಧರ ಶಕ್ತಿ, ಅದು ಮರಳು ಸಿದ್ಧರ ತಾಕತ್ತು. ಮರಳು ಸಿದ್ಧರಿಗೆ ಜಾತಿ ಭೇದ ಇರಲಿಲ್ಲ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ. ಅವರ ಆತ್ಮಜ್ಯೋತಿ ಸ್ವರೂಪಿಗಳು. ಆ ಜ್ಯೋತಿಗೆ ಬಡವರ ಮನೆಗೆ ಹೋದ್ರೆ ಕಡಿಮೆ ಬೆಳಕು ಕೊಡಬೇಕು, ಶ್ರೀಮಂತರ ಮನೆಗೆ ಹೋದ್ರೆ ದೊಡ್ಡ ಬೆಳಕು ಕೊಡ್ಬೇಕನ್ನುವಂತ ಭೇದ ಭಾವ ಜ್ಯೋತಿಗೆ ಇರೋದಿಲ್ಲ. ಯಾಕೆ ನಾವು ಜ್ಯೋತಿ ಹಚ್ಚಿ ಉದ್ಘಾಟನೆ ಮಾಡ್ತೀವಿ? ಆ ಜ್ಯೋತಿಯಲ್ಲಿ ಅಂತ ಶಕ್ತಿ ಇದೆ. ಜಾತಿಹೀನನ ಮನೆಗೆ ಜ್ಯೋತಿತಾಹೀನವೇ. ಮನುಷ್ಯರು ಮಾಡಿಕೊಂಡಿರ್ತಕ್ಕಂಥ ಜಾತಿ, ಆದ್ರೆ ಜಾತಿಯನ್ನ ಹೋಗಲಾಡಿಸಿ ಆ ಜಾತಿಯ ಜಾಗದಲ್ಲಿ ಪ್ರೀತಿಯನ್ನು ತುಂಬಿದಂತ ಮಹಾಮಹಿಮರು ಅಂದ್ರೆ ಕುಪ್ಪೂರು ಗದ್ದಿಗೆ ಮರಳು ಸಿದ್ದೇಶ್ವರರು. ಬಹುತೇಕ ಒಳಗೆ ಬಿಟ್ಟು ಹೈದರ್ ಖಾನ್ ಅನ್ನುವಂಥವ್ರು ಕುಪ್ಪೂರು ಗದ್ದಿಗೆ ಮಠಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ದೇವರು ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ, ನನ್ನ ಮನೆತನ ಮುಂದುವರಿಸುವಂತ ಒಂದು ಸಂತಾನ ಭಾಗ್ಯ ನನಗಿಲ್ಲ ಅಂತ ಹೇಳಿದಾಗ ಅಲ್ಲೇ ಇರ್ತಕ್ಕಂಥ ದಾಳಿಂಬೆ ಹಣ್ಣನ್ನು ಅವರಿಗೆ ಅನುಗ್ರಹ ಮಾಡಿದಾಗ ಆ ಮುಸ್ಲಿಮರಿಗೂ ಕೂಡ ಮರಳು ಸಿದ್ಧನ ಅನುಗ್ರಹ ಆಗಿ ಅವ್ರ ಸಂತಾನ ಬೆಳೀತು ಅನ್ನೋದನ್ನ ಕೇಳಬೇಕಾದ್ರೆ ಭಾವೈಕ್ಯತೆಯ ಒಂದು ಸಾಕಾರ ಮೂರ್ತಿಗಳಾಗಿ ಮರಳು ಸಿದ್ಧರಿರ್ತಕ್ಕಂಥ ಅಂತಹ ಅನುಗ್ರಹ ಶಕ್ತಿ ಎಲ್ಲಿ ಬರುತ್ತೆ? ಎಲ್ಲರಿಗೂ ಯಾಕೆ ಬರೋದಿಲ್ಲ? ಯಾರು ಮನಸ್ಸನ್ನ ನಿಗ್ರಹ ಮಾಡ್ತಾರೋ, ನಿಗ್ರಹ ಮಾಡುವಂತವರಿಗೆ ಮಾತ್ರ ಅನುಗ್ರಹ ಮಾಡುವಂತ ಶಕ್ತಿ ಇರುತ್ತೆ. ನಿಗ್ರಹವಿಲ್ಲದೇ ಬರೀ ಅನುಗ್ರಹ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಹೇಗಾಗುತ್ತೆ? ಬ್ಯಾಂಕ್ನಲ್ಲಿ ನಮ್ಮನೆಲ್ಲರಿಗೂ ಸಂತೋಷವನ್ನು ತಂದಿದೆ. ಅಂತಹ ಒಂದು ಜಾತ್ರಾ ಮಹೋತ್ಸವದಲ್ಲಿ ಶ್ರೀಮಂತ ಉಜ್ಜಯಿನಿ ಸನ್ನಿಧಿಯವರು ಮನಸ್ಸಿನಿಂದ, ತುಂಬು ಮನಸ್ಸಿನಿಂದ ಯಾವಾಗಲೂ ಅಸನ್ಮುಖಿಗಳಾಗಿ ಸರ್ವ ಸಂಪೂರ್ಣ ಆಶೀರ್ವಾದವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಆಶೀರ್ವಾದವನ್ನು ಮಾಡತಕ್ಕಂಥ ಮಹಾಸನ್ನಿಧಿಯವರು ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಎಲ್ಲರೂ ಅನುಭವಿಸಿದರೆ. ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ಗುರು ಮರಳು ಸಿದ್ದೇಶ್ವರರು ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ಕಾಲಕ್ಕೆ ಮಳೆಯನ್ನು ಬರೆಸಲಿ ಅಂತ ಹೇಳ್ತಾ ಗುರು ಸನ್ನಿಧಿಗೆ ನಮ್ಮ ಮಾತುಗಳನ್ನು ಅರ್ಪಿಸ್ತೇವೆ. ಶಿವ